ಸ್ನೇಹಿತರೆ ನೋಡಿ ನಮ್ಮ ವಾಟರ್ ಬ್ಯಾಕ್ ಪ್ಯಾಕ್ ಹೇಗಿದೆ ಅಂತ ಹೀಗೆ ನೋಡೋದಕ್ಕೆ ಕಾಣಿಸುತ್ತೆ ಓಕೆನಾ. ಇಲ್ಲಿ ಪೈಪ್ ಇದೆಯಲ್ಲ, ಈ ಪೈಪಲ್ಲಿ ನೀರು ಬೀಳುತ್ತೆ. ಈ ಬ್ಯಾಗ್ ಹಿಂದ್ಗಡೆ ದೊಡ್ಡ ಪೌಚ್ ಇದೆ, ಆ ಪೌಚ್ ಒಳಗಡೆ ನೀರಿದೆ, 2 ಲೀಟರ್ಸ್ ನೀರಿದೆ. ಇಲ್ಲೇನು ಕಾಣಿಸ್ತಾ ಇದೆ, ಇದ್ರ ಮುಖಾಂತರ ನಾವು ನೀರು ಕುಡಿತೀವಿ. ಇದೇನು ಕಾಣಿಸ್ತಾ ಇದೆ ನಮಗೆ ಈ ಪೈಪು, ಇದನ್ನು ಬಾಯಲ್ಲಿ ಇಟ್ಕೊಂಬಿಟ್ರೆ ಆಯಿತು, ನೀರು ಆಟೋಮೆಟಿಕ್ಲಿ ಬರುತ್ತೆ ಬಾಯಿಗೆ. ಆರಾಮಾಗಿ ನೀರು ಅಡಿಕೆ ಆದರೆ ನೀರು ಕುಡ್ಕೊಂತ ನಾವು ರೈಡನ್ನು ಮಾಡ್ಬೋದು. ಸೊ ಇದು ತುಂಬ ಯೂಸ್ಫುಲ್ ಸ್ನೇಹಿತರೆ. ನೀವು ತುಂಬ ಲಾಂಗ್ ರೈಡೆಲ್ಲ ಹೋಗ್ತಾ ಇದ್ದೀರ ಅಂತಂದರೆ ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಮತ್ತು ಈ ಬ್ಯಾಗಿಗೆ ಕೆಲವೊಂದಿಷ್ಟು ಪೌಚ್ಗಳು ಇರುತ್ತೆ ನೋಡ್ಬೋದು, ಲೆಫ್ಟು ರೈಟು ಮತ್ತು ಈ ಕಡೆನೂ ಇದೆ ಮತ್ತು ಈ ಕಡೆನೂ ಇದೆ. ಏನಾದರೂ ಆ್ಯಕ್ಷನ್ ಕ್ಯಾಮ್ರಾಗಳು ಮತ್ತು ಬ್ಯಾಟ್ರಿಗಳನ್ನು ಮತ್ತು ಇನ್ನಿತರ ವಸ್ತುಗಳನ್ನು ತಿನ್ನೋದಕ್ಕೆ ಏನಾದರೂ ಚಿಕ್ಕ ಚಿಕ್ಕ ಐಟಮ್ಗಳನ್ನು ನೀವು ಇದರಲ್ಲಿ ಕ್ಯಾರಿ ಮಾಡ್ಬೋದು. ವಿತ್ 2 ಡಬಲ್ ಲಾಕ್ ಇರುವಂಥದ್ದು. ಸೊ ಬ್ಯಾಗ್ ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ, ಚೆನ್ನಾಗಿ ಕೂತ್ಕೊಳ್ಳುತ್ತೆ ಓಕೆನಾ. ಇವಾಗ ನಾನು ಸ್ವಲ್ಪ ಕಣ್ಣಿಗೆ ಅಮೃತಾಂಜನವನ್ನು ಹಚ್ಕೊಂಡು ಈಗ ನಮ್ಮ ಜರ್ನಿನ ಶುರು ಮಾಡೋಣ. ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ನಾನು ಬೆಂಗಳೂರಿಗೆ ಬಂದಾಯಿತು. ಇಲ್ಲಿಂದ ಬೆಂಗಳೂರಿಗೆ ಕೇವಲ ಎಷ್ಟು ಕಿಲೋಮೀಟ್ರ್ಗಳು, 69 ಕಿಲೋಮೀಟ್ರ್ಗಳು ಬಾಕಿ ಇದೆ ಅಷ್ಟೇ. ಓಕೆ, ಫೈನಲಿ ಬೆಂಗಳೂರು ಹತ್ರ ಬಂದೆ ಗೈಸ್. ಮಧ್ಯ ಯಾಕೆ ವ್ಲಾಗ್ ಮಾಡಿಲ್ಲ ಅಂತಂದರೆ, ಸುಮ್ಮನೆ ಹೈವೇ ಏನು ನೋಡೋದಕ್ಕೆ ಏನೂ ಇರಲ್ಲ, ಸುಮ್ಮನೆ ಟೈಮ್ ವೇಸ್ಟು, ಬ್ಯಾಟ್ರಿನೂ ಸುಮ್ಮನೆ ಡೌನ್ ಆಗುತ್ತೆ. ಅದಕ್ಕೆ ಬೆಂಗಳೂರು ಹತ್ರ ಬಂದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಇವಾಗ ಶುರು ಮಾಡಿದ್ದೀನಿ ನೋಡಿ. ಸ್ವಲ್ಪ ರೆಸ್ಟ್ ಮಾಡಿದೆ, ಒಂದು ಹಾಫ್ ಆನ್ ಅವರು. ಹಾಗೆ ಹಿಂದ್ಗಡೆ ಪೆಟ್ರೋಲ್ ಫುಲ್ ಮಾಡಿಕೊಂಡೆ. ಇನ್ನು 69 ಕಿಲೋಮೀಟ್ರ್ ಬಾಕಿ ಇದೆ ಅಷ್ಟೇ. ಇನ್ನೇನು ಆರಾಮಾಗಿ ಇನ್ನೊಂದು 2 ಅವರಲ್ಲಿ ಮನೆಗೆ ಹೋಗಿ ಮುಟ್ಬಿಡ್ತೀನಿ. ಟ್ರಾಫಿಕ್ ಇದ್ದರೆ ಸ್ವಲ್ಪ ಲೇಟ್ ಆಗ್ಬೋದು, ಟ್ರಾಫಿಕ್ ಇಲ್ಲ ಅಂತಂದರೆ ಇನ್ನೂ ಬೇಗ ಹೋಗಿ ಮುಟ್ಬೋದು. ಟ್ರಾಫಿಕ್ ಮೇಲೆ ಡಿಪೆಂಡು ಓಕೆನಾ. ಬನ್ನಿ, ಲೆಟ್ಸ್ ಗೋ. ಅಣ್ಣ ಎಲ್ಲಿ ಹೋಗ್ಬೇಕು ಅಂತ ನಂಗೆ ಗೊತ್ತಾಗೋದಿಲ್ಲ ಅಣ್ಣ. ನೀನು ಗಾಡಿ ಹಿಂಗೆ ಸೈಡಿಗೆ ಇನ್ಸ್ಬಿಟ್ರೆ ಹಂಗೆ ಅಣ್ಣ, ಪಾಪ ಅವ್ರ ಪರಿಸ್ಥಿತಿ ಅವರಿಗಾಗಿರುತ್ತೆ. ಇರಲಿ, ಜಡ್ಜ್ಮೆಂಟ್ ಬೇಕಲ್ಲ ಗುರುವೇ, ತುಂಬ ದೊಡ್ಡ ಗಾಡಿಗಳು. ಬೈಕಿಗೂ ಟೋಲ್ ಇತ್ತು ಅಂತ ಕೇಳ್ಪಟ್ಟಿದ್ದೆ, ಇನ್ನೂ ಅಪ್ಡೇಟ್ ಆಗಿಲ್ಲ. ನಾನು ಇನ್ನೂವರೆಗೂ ಯಾವುದೂ ಟೋಲ್ ಕಟ್ಟಲಿಲ್ಲ ನೋಡಿ. ಬೈಕಿಗೂ ಟೋಲ್ ಬರುತ್ತೆ ಅಂತ ಹೇಳ್ತಾಯಿದ್ರು, ಸದ್ಯಕ್ಕೇನು ಬಂದಿಲ್ಲ. ನೀವೇನಾದರೂ ಬೆಂಗಳೂರಿಗೆ ಬರ್ತಾಯಿದ್ರೆ ಆರಾಮಾಗಿ ಬರ್ಬೋದು, ಯಾವುದೇ ಥರ ಟೋಲ್ ಇಲ್ಲ. ನೈಸ್ ರೋಡಲ್ಲಿ ಮಾತ್ರ ಟೋಲ್ ಕಟ್ಟಬೇಕಷ್ಟೆ. ನನಗನ್ಸಿದ ಪ್ರಕಾರ ನೈಸ್ ರೋಡ್ಗಿಂತ ಈ ಟಾರ್ ರೋಡೇ ಬೆಟರ್ ಅಂತ ಅನಿಸ್ತಾ ಇದೆ. ಸಿಕ್ಕಾಬಡೆ ಜಂಪ್ ಆಗುತ್ತೆ ಸ್ನೇಹಿತರೆ ನೈಸ್ ರೋಡಲ್ಲಿ. ಬನ್ನಿ ನಮ್ಮ ಪಯಣನ ಮುಂದುವರ್ಸೋಣ. ಅಣ್ಣ ಎಲ್ಲೋ ಹೋಗ್ತಾ ಇದ್ದೀಯ ಅಣ್ಣ? ನಾನು ಮಧ್ಯೆ ಎಲ್ಲೂ ಕೂಡ ನಿಲ್ಲಿಸಿಲ್ಲ ಗಾಡಿನ. ತಿಂಡಿಗೆ, ಊಟಕ್ಕೆ, ಕಾಫಿಗೆ, ಟೀಗೆ ಎಲ್ಲೆಲ್ಲೂ ನಿಲ್ಲಿಸಿಲ್ಲ. 105 ಕಿಲೋಮೀಟ್ರ್ ಆದ ತಕ್ಷಣ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಕೊಡ್ತಿದ್ದೆ, ಒಂದು ಪಾನ್ ಹಾಕ್ಕೊತಿದ್ದೆ, ಸ್ವಲ್ಪ ಟೈಮ್ ಪಾಸ್ ಮಾಡಿ ಸ್ವಲ್ಪ ಚೆನ್ನಾಗಿ ನೀರು ಕುಡಿದ್ಬಿಟ್ಟು ಹೋಗ್ತಾ ಇದ್ದೆ. ಚೆನ್ನಾಗಿ ನೀರು ಕುಡಿಬೇಕು ಮಾತ್ರ. ನೀವು ಎಷ್ಟೇ ದೂರ ರೈಡ್ ಮಾಡ್ತಾಯಿರಿ, ಹೊಟ್ಟೆಗಿಲ್ಲ ಅಂತಂದ್ರೆ ಪರವಾಗಿಲ್ಲ, ಚೆನ್ನಾಗಿ ನೀರು ಕುಡೀರಿ, ನಿದ್ರೆ ಬರೋಲ್ಲ. ಅದೇ ನೀವು ಈ ಬಿಸಿಲಲ್ಲಿ ನೀವೇನಾದರೂ ಒಳ್ಳೆ ಊಟ ಗೀಟ ಮಾಡಿದ್ರಿ ಅಂತಂದರೆ ಪಕ್ಕಾ ಸೈಕಾಗ್ತೀರ ಸ್ನೇಹಿತರೆ, ಸರಿಯಾಗಿ ಎಳೆಯುತ್ತೆ ನಿದ್ರೆ. ಅದಕ್ಕೆ ನನಗೊಂದ್ಸಲ ಅನುಭವ ಆಗಿದೆ. ಅದಕ್ಕೆ ನಾನು ಊಟ ಗೀಟ ತಿಂಡಿ ಏನಿಲ್ಲ, ಫುಲ್ ಎಂಟಿ. ಏನಿದ್ರು ನೀರು ಕುಡಿಯೋದು, ಚೆನ್ನಾಗಿ ನೀರು ಕುಡಿಯೋದು, ಅವಾಗ ಏನೂ ಎಫೆಕ್ಟ್ ಆಗೋಲ್ಲ. ಚೆನ್ನಾಗಿ ನೀರು ಕುಡಿಬೇಕಷ್ಟೆ. ಅದಕ್ಕೆ ನಾನು ಎಲ್ಲೇ ಲಾಂಗ್ ರೈಡಿಗೆ ಹೋದರೂ ಕೂಡ ನನ್ನ ವಾಟರ್ ಬ್ಯಾಗನ್ನು ಕ್ಯಾರಿ ಮಾಡ್ತೀನಿ. ಅದಕ್ಕೆ ಇಂಗ್ಲೀಷಲ್ಲಿ ಮತ್ತೇನೋ ಅಂತಾರೆ, ಗೊತ್ತಿಲ್ಲ ನನಗೆ. ಓಕೆ ಬನ್ನಿ, ಲೆಟ್ಸ್ ಗೋ. ಮತ್ತು ಇದು DJ ಮೈಕಲ್ಲ, ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆ ಮೈಕ್ ಆದರೆ ತಲೆ ಕಟ್ಸ್ಕೊತಾ ಇರಲಿಲ್ಲ. 2,500 ರೂಪಾಯಿ ಮೈಕ್, ಅದು ಹೋದರೆ ಇನ್ನೊಂದು ತೊಗೊಬೋದಾಗಿತ್ತು. ಇದು ಹೋದರೆ ಸ್ವಲ್ಪ ಸಮಸ್ಯೆನೇ, ದೊಡ್ಡ ಬಜೆಟ್ ಅಲ್ಲ, ಹಾಗಾಗಿ. ಈ ಹೆಲ್ಮೆಟಿಗೆ ನನ್ನ ವೆಗಾ ಜ್ಯಾಪ್ ಹೆಲ್ಮೆಟ್ ಏನಿದೆ
ಡಬಲ್ ವೈಸರ್ ಇರೋದ್ರಿಂದ ತುಂಬಾ ಹೆಲ್ಪ್ ಆಯಿತು ಸ್ನೇಹಿತರೆ. ಇಲ್ಲಿ ತನಕ ನಾನು ಹೆಲ್ಮೆಟನ್ನು ಕ್ಯಾರಿ ಮಾಡಿದ್ದೀನಿ. ನನಗೆ ಇನ್ನೂವರೆಗೂ ನೆಕ್ ಪೇನ್ ಆಗಲಿ ಮತ್ತು ಒಳಗಡೆ ಸ್ವೆಟ್ ಆಗೋದಾಗಲಿ ಇನ್ನೂವರೆಗೂ ಆಗಿಲ್ಲ. ನನಗನ್ಸಿದ ಪ್ರಕಾರ ತುಂಬ ಇಷ್ಟ ಆಯಿತು ನನಗೆ ಈ ಹೆಲ್ಮೆಟ್. ಸಕ್ಕತ್ತಾಗಿದೆ. ಪ್ಯಾಡಿಂಗು ಕೂಡ ತುಂಬ ನೀಟಾಗಿ ಕುತ್ಕೊಳ್ಳುತ್ತೆ. ಕಿವಿ ನೋವಾಗಿರ್ಬೋದು, ಏನು ನೋವುಗಳು ಆಗಿಲ್ಲ ಈ ಜರ್ನಿಯಲ್ಲಿ. ತುಂಬ ಚೆನ್ನಾಗಿದೆ ಹೆಲ್ಮೆಟು. ಡಬಲ್ ವೈಸರ್ ಇದೆಯಲ್ಲ, ಸೊ ತಲೆ ಬಿಸಿ ಇಲ್ಲ. ಬಿಸಿಲಾದರೆ ಇನ್ನೊಂದು ಸ್ಮೋಕ್ ಗ್ಲಾಸ್ ಇದೆ, ಹಾಕೊಂಬಿಟ್ರೆ ಇದಷ್ಟೇ. ಬನ್ನಿ ಸ್ವಲ್ಪ ಚರ್ಚೋಣ. ಸಾಯಂಕಾಲ ನಮ್ಮ ಸ್ನೇಹಿತರು ಲೈವಿಗೆ ಬರೋಕ್ಕಿದ್ದಾರೆ. ಅವ್ರದ್ದು ಯೂಟ್ಯೂಬ್ ಚಾನಲ್ ನಾನೇ ಹ್ಯಾಂಡಲ್ ಮಾಡ್ತಾ ಇರೋದು. ಅವರು ಪ್ರೋಗ್ರಾಮ್ಗಳನ್ನೆಲ್ಲ ಕೊಡ್ತಾರೆ ಯೂಟ್ಯೂಬ್ನಲ್ಲಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡ್ತಾಯಿದ್ದೀರಾ ಹಾಗೆ ನಮ್ಮ ಸ್ನೇಹಿತರ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ನಮ್ಮ ಸ್ನೇಹಿತರ ಚಾನಲ್ ಬಂದು ಅವ್ರು ಏನು ಕಂಟೆಂಟ್ ಮಾಡ್ತಾರೆ ಅಂತ ಹೇಳ್ತೀನಿ ಇವಾಗ. ನಮ್ಮ ಸ್ನೇಹಿತರ ಚಾನಲ್ ಹ್ಯಾಂಡಲ್ ನೇಮ್ ಬಂದು ಸನಾತನ 95. ಇನ್ನೊಂದು ಸಲ ಹೇಳ್ತೀನಿ ಕೇಳ್ಕೊಳ್ಳಿ, ಸನಾತನ 95. ಎಲ್ಲೂ ಕೂಡ ಸ್ಪೇಸ್ ಇಲ್ಲ, ಸನಾತನ 95. ದಯವಿಟ್ಟು ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಡುವಂಥದ್ದು, ಓಕೆನಾ. ಇದು ನಮ್ಮ ಚಾನಲ್ ಕೂಡ ಹೌದು. ನಾನು ಅವರು ಒಪ್ಪಂದದ ಮೇರೆಗೆ ಈ ಚಾನಲ್ ನಡೆಸ್ತಾ ಇದ್ದೀವಿ ನಾವಿಬ್ಬರೂ ಸೇರಿ. ಸೊ ಹಾಗಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇರುವಂಥದ್ದು ಈ ಚಾನಲ್ಲು. ಅವರು ಜ್ಯೋತಿಷ್ಯದ ಬಗ್ಗೆ ಮತ್ತು ಹಿಂದೂ ಧರ್ಮದ ಬಗ್ಗೆ ಸಮಾಜಕ್ಕೆ ಜಾಗೃತಿ ಮೂಡಿಸೋಕ್ಕೆ ಯೂಟ್ಯೂಬಿಗೆ ಎಂಟ್ರಿ ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಮನಸ್ಸಿದೆ ಅವರಿಗೆ. ಸಮಾಜಕ್ಕೆ ಏನಾದರೂ ಒಳಿತು ಮಾಡಬೇಕು, ನಮ್ಮ ಜನರಿಗೆ ಹಿಂದೂ ಧರ್ಮದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕು, ಹಿಂದೂ ಧರ್ಮದ ಜನರಿಗೆ ಜಾಗೃತಿ ಮೂಡಿಸ್ಬೇಕು ಅಂತ ಹೊಸ ಪ್ರಯತ್ನಕ್ಕೆ ನಾವಿಬ್ಬರು ಕಾಲಿಟ್ಟಿದ್ದೀವಿ. ಎಲ್ಲಿ ತನಕ ತಗೊಂಡೋಗಿ ಮೂಡಿಸ್ತೀರ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಪ್ರಯತ್ನನ ನಾವು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಸೊ ಹಾಗಾಗಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನಮ್ಮ ಸ್ನೇಹಿತರ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸನಾತನ 95, ಸನಾತನ ಜ್ಯೋತಿಷ್ಯ. ಅವರು ಆಸ್ಟ್ರಾಲಜಿಸ್ಟ್, ಓಕೆನಾ. ಓಕೆ ಬನ್ನಿ, ಲೆಟ್ಸ್ ಗೋ. ಇದು ಮೊದಲೇ ಹೇಳ್ಬೇಕಾಯ್ತು, ಇವಾಗ ನೆನಪಾಯಿತು. ಹೋಗೋಣ. ನನ್ನ ಗಾಡಿದು ಒಂದು ಸಮಸ್ಯೆ ಆಗಿದೆ. ಏನಂತಂದರೆ ಸ್ಪೀಡೋಮೀಟ್ರದ್ದು ಕೇಬಲ್ ಏನೋ ಇಶ್ಯೂ ಆಗಿದೆ. ಏನೋ ಒಂಥರ ಸೌಂಡ್ ಬರ್ತಾಯಿದೆ, ಕಿತಿ 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 ಅಂತ. ನಂದು ಇನ್ನೊಂದು ಆ್ಯಕ್ಟಿವಾ ಗಾಡಿ ಇದೆ, ಅದಕ್ಕೂ ಹಂಗೆ ಆಗಿತ್ತು. ಹಾಗಾಗಿ ಕಂಡು ಹಿಡಿದೆ ಏನು ಸಮಸ್ಯೆ ಆಗಿರ್ಬೋದು ಅಂತ. ಏನೋ ಕಿಚಿ ಕಿಚಿ ಸೌಂಡ್ ಬರ್ತಾಯಿತ್ತು. ಆಮೇಲೆ ಯೋಚನೆ ಮಾಡಿದೆ ಯಾಕೆ ಹಿಂಗಾಗ್ತಾಯಿದೆ ಅಂಥೇಳಿ. ಏನಕ್ಕಂತಂದ್ರೆ ನಾವು ತುಂಬ ಲಾಂಗ್ ರೈಡ್ ಹೋದವಾಗ ಗಾಡೀಲಿ ಯಾವುದೇ ರೀತಿಯ ಸಮಸ್ಯೆ ಇರಬಾರ್ದು. ಆ ಥರ ಸಮಸ್ಯೆ ಆಯಿತು ಅಂತಂದ್ರೆ ಒಂಥರ ಟೆನ್ಷನ್ ಆಗಿಬಿಡುತ್ತೆ. ಅಯ್ಯೋ ಏನಾರು ಆಗುತ್ತಾ, ಮುಂದೆ ಏನಾದ್ರು ಸಮಸ್ಯೆ ಆಗ್ಬೋದಾ ಅಂತ ಒಂದು ಚಿಂತೆ ಕಾಡೋಕ್ಕೆ ಶುರು ಆಗುತ್ತೆ. ಅದಕ್ಕೆ ಯೋಚನೆ ಮಾಡಿದೆ ಲೈಟಾಗಿ ಯಾಕೆ ಹಿಂಗಾಗ್ತಾಯಿದೆ ಅಂತ. ಆಮೇಲೆ ನೆನಪಾಯಿತು. ಆಲ್ಮೋಸ್ಟು ನನಗೆ ಹೈವೇದಲ್ಲಿ 50 ಕಿಲೋಮೀಟ್ರು ರೇಂಜ್ ಬಂದಿದೆ ನನ್ನ ಗಾಡಿ. ಸ್ವಲ್ಪ ಮೈಲೇಜ್ ಡ್ರಾಪ್ ಆಗಿದೆ. ಮೊದಲೆಲ್ಲ 55, 56 ಕೊಡೋದು, ಸ್ವಲ್ಪ ಡ್ರಾಪ್ ಆಗಿದೆ. ಸ್ವಲ್ಪ ಸರ್ವಿಸ್ಗಳನ್ನು ಮಾಡಿಸ್ಬೇಕು. ಅಂದರೆ ಆಯಿಲ್ ಕರೆಕ್ಟಾಗಿ ಟೈಮಿಗೆ ಚೇಂಜ್ ಮಾಡ್ತಾಯಿದ್ದೆ. ಸಣ್ಣ ಪುಟ್ಟ ಸಮಸ್ಯೆಗಳು ಎಲ್ಲ ಇರುತ್ತಲ್ಲ, ನಾನು ಮಾಡಿಸ್ಬೇಕು. ಬನ್ನಿ ಸ್ವಲ್ಪ ನುಗ್ಗೋಣ. ಸ್ವಲ್ಪ ಬಕ್ಕೊಂಡು ಓಡಿಸ್ತಾ ಇದ್ದೀನಿ. ಆ ಕಡೆ ಗುಡ್ಡ ನೋಡಿ ಸ್ನೇಹಿತರೆ ಹೆಂಗೆ ಕಾಣಿಸ್ತಾ ಇದೆ. ಈ ಹೊಸ ಹೆಲ್ಮೆಟ್ಟಿಗೆ ಹೊಸ ಕ್ಯಾಮ್ರಾ ಹಾಕ್ಕೊಂಡಿದ್ದೀನಲ್ಲ, ಇದು ಸ್ವಲ್ಪ ಭಾರನೇ. ಏನಕ್ಕೆಂದರೆ DJ ಮೈಕನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಭಾರ ಆಯಿತು. ಮೋಸ್ಟ್ಲಿ ಕತ್ತು ನೋವು ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಎಲ್ಲೂ ಕೂಡ ಆ ಥರ ತೊಂದರೆಗಳಾಗಿಲ್ಲ. ಪುಣ್ಯ. ತುಂಬ ಯಾವ ಹೆಲ್ಮೆಟ್ ತೊಗೊಳೋದು ಕಡಿಮೆ ಬಜೆಟಲ್ಲಿ ಎಲ್ಲ ರಿಸರ್ಚ್ ಮಾಡಿ ತೊಗೊಂಡಿರುವಂಥದ್ದು.
ಎಲ್ಲೂ ಕೂಡ ಬೇಜಾರಾಗಿಲ್ಲ. ತುಂಬ ಖುಷಿ ಇದೆ. ಹೆಲ್ಮೆಟ್ ಚೆನ್ನಾಗಿದೆ. ಸ್ವಲ್ಪ ಹಿಂದೆ ಕುತ್ಕೊತೀನಿ, ನಿಮ್ಗೆ ಇನ್ನೂ ಸ್ವಲ್ಪ ವೈಡಾಗಿ ಕಾಣಿಸೋದಕ್ಕೆ ಹೆಲ್ಪ್ ಆಗುತ್ತೆ. ನನ್ನ ಮಕ್ಕಳು ಕಾರ್ನವರು ಏನು ಸಾಯ್ತಾರೆ ಅಂದರೆ ಹಾರ್ನ್ ಮೇಲೆ ಹಾರ್ನ್. ನೋಡಿ ಆ ಗುಡ್ಡ ಹೆಂಗೆ ಕಾಣಿಸ್ತಾ ಇದೆ, ಸಖತ್ತಾಗಿದೆ. ಹೈವೇ ಪೊಲೀಸರು ಇಲ್ಲೇ ಇದ್ದಾರೆ. ಬೇಟೆಯನ್ನು ಶುರು ಹಚ್ಕೊಂಡಿದ್ದಾರೆ. ಮಳೆ ನೋಡಿ, ಮಳೆ ಎಲ್ಲೂ ಬಂದೇ ಇಲ್ಲ. ನನಗೆ ಮಳೆ ಸಿಕ್ಕೇ ಇಲ್ಲ. ನನ್ನ ಬ್ಯಾಗಲ್ಲಿ ಲ್ಯಾಪ್ಟಾಪು, ಆಮೇಲೆ ಐಪ್ಯಾಡ್ಗಳು, ಕ್ಯಾಮ್ರಾ ಆಕ್ಸೆಸರೀಸ್ಗಳು, ಇನ್ನೂ ಹಲವಾರು, ಆಮೇಲೆ ಸ್ಟುಡಿಯೋ ಲೈಟು, ಇದನ್ನೆಲ್ಲ ಕ್ಯಾರಿ ಮಾಡಿ ತೊಗೊಂಬರ್ತಾ ಇದ್ದೀನಿ. ಅದಕ್ಕೆ ಬ್ಯಾಗಿಗೆಲ್ಲ ಪ್ಲಾಸ್ಟಿಕ್ ಕವರ್ ಸುತ್ತಬಿಟ್ಟು ಮತ್ತು ಅದಕ್ಕೊಂದು ಎಕ್ಸ್ಟ್ರಾ ಪ್ಲಾಸ್ಟಿಕ್ ಚೀಲ ಹಾಕಿಬಿಟ್ಟು ಫುಲ್ಲು ಬಂದೋಬಸ್ತ್ ಮಾಡ್ಕೊಂಬಂದೆ. ಬಟ್ ಇಲ್ಲಿ ತನಕ ಮಳೆ ಸಿಕ್ಕಿಲ್ಲ. ರೇನ್ ಕೋಟ್ ತೊಗೊಂಬಂದಿದ್ದೆ. ವಾಹ್, ಸಖತ್ತಾಗಿ ಕಾಣಿಸುತ್ತೆ ಗೈಸ್, ಸೂಪರಾಗಿದೆ. ಪೆಟ್ರೋಲು ಸಾಕಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ವಯಸ್ಸಾಯಿತು ಸ್ನೇಹಿತರೆ, 46 ವರ್ಷ ಇವಾಗ ನನಗೆ. ಇನ್ನು ಮುಂದೆ ಗಾಡಿ ಇಷ್ಟಿಷ್ಟು ದೂರ ಓಡ್ಸೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ. ಏನೇನೋ ಕನಸುಗಳನ್ನು ಇಟ್ಕೊಂಡಿದ್ದೆ ಸ್ನೇಹಿತರೆ. ನೀವು ಹೇಳಿದ್ರೆ ನಗ್ತೀರಾ. ಈ ಗಾಡೀಲಿ ಲಡಾಖನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಲಡಾಖ್ ರೈಡನ್ನು ನನ್ನ ಹೋಂಡಾ ಡಿಯೋದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟು ಹುಮ್ಮಸ್ಸಿತ್ತು ಆವಾಗ. ಇವಾಗ ಅಷ್ಟೊಂದೆಲ್ಲ ಹುಮ್ಮಸ್ಸಿಲ್ಲ ಬಿಡಿ, ಆವಾಗ ಅಷ್ಟು ಹುಮ್ಮಸ್ಸಿತ್ತು. ಹೆಂಗಾರು ಮಾಡಿ ನನ್ನ ಡಿಯೋದಲ್ಲಿ ಲಡಾಖ್ ರೈಡನ್ನು ಮಾಡಿ ಒಂದು ಸಾಧನೆ ಮಾಡೋಣ ಅಂತ ತುಂಬ ಕನಸು ಸ್ನೇಹಿತರೆ. ಲಡಾಖಿಗೆ ಹೋಗಬೇಕು ಅಂಥೇಳಿ, ಆ ಸ್ನೋ ನೋಡಬೇಕು, ಆ ಸ್ನೋ ಮೇಲೆ ಮಲ್ಕೋಬೇಕು, ಏನೇನೋ ಕನಸುಗಳಿದೆ. ಯಾವಾಗ ಈಡೇರುತ್ತೋ ಗೊತ್ತಿಲ್ಲ. ಕೇರಳ ಅಂತೂ ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಆರಾಮ್ 1 ವಾರ ಹೋಗಿ ಉಳಿದ್ಬಿಟ್ಟು ಟ್ರಿಪ್ ಹಾಕೊಂಬಂದೆ. ನಮ್ಮ ಸ್ನೇಹಿತರ ಜೊತೆಗೆ ಹೋಗಿದ್ದೆ, ನಮ್ಮ ಬ್ರದರು ಮತ್ತು ನಮ್ಮ ಗೆಳೆಯನ ಜೊತೆಗೆ. ಅದೊಂದು ಒಳ್ಳೆ ಟ್ರಿಪ್ಪು, ಸ್ವೀಟ್ ಮೆಮೊರಿ, ಯಾವತ್ತೂ ಮರೆಯೋಕ್ಕಾಗಲ್ಲ. ಅಲ್ಲಿಗೂ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಕನಸು ನನಸಾಯಿತು. ಇನ್ನೊಂದು ಊಟಿ, ಮಡಿಕೇರಿ, ಅಂದರೆ ಅದೇ ರೋಡಲ್ಲಿ ಹೋಗಿದ್ದೀನಿ, ಬಟ್ ಒಳಗಡೆ ಹೋಗಿಲ್ಲ. ಊಟಿ, ಮಡಿಕೇರಿ, ಆಮೇಲೆ ಚಿಕ್ಕಮಂಗ್ಳೂರು ಆ ಸೈಡೆಲ್ಲ ಸ್ಟೇ ಮಾಡಬೇಕು, ಉಳಿಬೇಕು, ಆ ಕಡೆ ಎಲ್ಲ ನೋಡಬೇಕು, ಎಕ್ಸ್ಪ್ಲೋರ್ ಮಾಡಿ ನಿಮ್ಗೆ ತೋರಿಸ್ಬೇಕು ಅಂತ ತುಂಬ ಆಸೆ ಇದೆ. ಯಾವಾಗ ನನ್ನ ಆಸೆ ಈಡೇರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ನಡುವೆ ವ್ಲಾಗ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ನೋಡೋಣ, ಕನಸು ನನಸಾಗುತ್ತೋ ಹಾಗೆ ಉಳಿಯುತ್ತೋ ಗೊತ್ತಿಲ್ಲ. ಅದಕ್ಕೆ ಮೈಕೈಯಲ್ಲಿ ಶಕ್ತಿ ಇರಬೇಕಾದ್ರೆ ಏನೇನು ಮಾಡಬೇಕೋ ಎಲ್ಲ ಮಾಡ್ಕೊಂಬಿಡೋಣ, ಏನಂತೀರ ಅಲ್ವಾ? ಓಕೆ, ನಮ್ಮ ಮನೆಗೆ ಫೋನ್ ಮಾಡಿ ಹೇಳಿಬಿಟ್ಟೆ ಆಲ್ರೆಡಿ ಬೆಂಗಳೂರಿನಲ್ಲಿ ಇದ್ದೀನಿ ಅಂತ. ಪಾಪ ಇಲ್ಲ ಅಂತಾರೆ, ಸುಮ್ಮನೆ ಚಿಂತೆ ಮಾಡ್ತಾ ಇರ್ತಾರೆ. ಅಯ್ಯೋ ನನ್ನ ಮಗ ಎಲ್ಲಿದ್ದಾನೋ ಏನೋ. ಇಷ್ಟು ದೊಡ್ಡ ಆದರೂ ಕೂಡ ಪಾಪ ಅವರು ತಂದೆ ತಾಯಿಯವರಿಗೆ ಸ್ವಲ್ಪ ಭಯ ಇರುತ್ತಲ್ಲ. ಬೈಕ್ ತಗೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ಯಾರಿಗೆ ಭಯ ಆಗಲ್ಲ? ಅದು ಹೋಂಡಾ ಡಿಯೋ, ಅದು ಈ ಏಜಲ್ಲಿ ತುಂಬ ಕಷ್ಟ ಗುರುವೇ. ನನಗೆ ಇನ್ನೂವರೆಗೂ ಬ್ಯಾಕ್ ಪೇನ್ ಆಗಲಿ ಏನೂ ಬಂದಿಲ್ಲ, ಬಟ್ ನನ್ನ ಲೆಫ್ಟ್ ಹ್ಯಾಂಡ್ ಮಾತ್ರ ಸಿಕ್ಕಾಪಟ್ಟೆ ನೋವಿತ್ತು 2 ದಿನದಿಂದ. ಇವಾಗ ನೋಡಿ, ಇಷ್ಟು ದೂರ ನಾನು ಜರ್ನಿ ಮಾಡಿದ್ದೀನಲ್ಲ, ಸ್ವಲ್ಪ ಒಂದು ಮಟ್ಟಿಗೆ ಪ್ರಮಾಣಕ್ಕೆ ಕಡಿಮೆ ಆಗಿದೆ. ನನಗೆ ಆಶ್ಚರ್ಯ ಆಗೋಯ್ತು. ಈ ವಾತಾವರಣ ಇವತ್ತಿನ ರೈಡಿಗೆ ಒಳ್ಳೆ ಸಪೋರ್ಟ್ ಮಾಡುತ್ತೆ ಸ್ನೇಹಿತರೆ. ಸ್ವಲ್ಪ ಕೂಲಾಗಿದೆ, ಹಾಗಾಗಿ ಗಾಡಿನೂ ಅಷ್ಟೊಂದೇನು ಹೀಟ್ ಆಗಲ್ಲ. ಮಳೆ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು, ಬಟ್ ಬೇರೆ ಥರ ಅವಾಂತರಗಳು ಆಗಿರೋದು. ಅವಾಂತರಗಳಂತಂದರೆ ಕೆಟ್ಟದ್ದಲ್ಲ. ಮಳೆ ಜೋರಾದರೆ ಗಾಳಿ ಇರುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆರಾಮಾಗಿ ಬರ್ಬೋದು. ಜಾಲಿ ಏನಂತೀರ? ತಿರುಪತಿ, ಹೈದರಾಬಾದ್, ಚೆನ್ನೈ, ಇದು ಬೆಸ್ಟ್ ರೂಟ್ ನಮಗೆ.
ನಮ್ಮ ಊರಿಂದ ಸೊರಬಕ್ಕೆ ಬಂದು ಸೊರಬದಿಂದ ಹಿರೇಕೆರೂರಿಗೆ ಬಂದು ಒಂದು ಹೈವೇ ತೊಗೊಂಬಿಟ್ರೆ ಬೆಂಗಳೂರು ತನಕ ಒಂದೇ ರೋಡ್ ನೋಡಿ. ಆಟೋಲ್ಲಿ ಒಂದು ಹಿಂಗೆ ಹಿಡ್ಕೊಂಡು ಕುತ್ಕೊಂಡ್ಬಿಟ್ರೆ ಒಂದೇ ರೋಡು ಬೆಂಗಳೂರು. ಮೋಟೋ ಬ್ಲಾಗ್ ಮಾಡ್ದೇ ಈ ನಡುವೆ ತುಂಬ ದಿನ ಆಗೋಯ್ತು. ಒಳ್ಳೊಳ್ಳೆ ಮಾನ್ಸೂನ್ ರೈಡ್ ಮಾಡಬೇಕು ಅಂಥೇಳಿ ಇದನ್ನೆಲ್ಲ ತೊಗೊಂಡಿದ್ದೆ. ಏನು ಮಾಡೋಣ, ಕೆಲಸಗಳು ಒಂದೊಂದು ಸಲ ಚೇಂಜ್ ಮಾಡಬೇಕಾಗುತ್ತೆ. ಸಿಚುವೇಶನ್ನು ಏನು ಮಾಡೋಕ್ಕಾಗಲ್ಲ. ಕೆಲಸ ಇಲ್ಲ ಅಂತಂದರೆ ಇನ್ನೊಂದು ಕಡೆ ಹುಡುಕ್ಲೇಬೇಕು. ಕೆಲಸ ಇಲ್ಲದೆ ಬದುಕೋಕ್ಕಾಗಲ್ಲ. ಖರ್ಚಿಗೆ ಬೇಕಲ್ಲಪ್ಪ. ಆರ್ಥಿಕ ಪರಿಸ್ಥಿತಿ ಸರಿ ಇದ್ದರೆ ಎಲ್ಲ ಸರಿ ಇರುತ್ತೆ. ನಮ್ಮ ವಿಡಿಯೋಸ್ಗಳಿಗೆಲ್ಲ ಒಳ್ಳೊಳ್ಳೆ ವ್ಯೂಸ್ಗಳು ಬಂದರೆ ನನಗಿನ್ನೂ ಹುಮ್ಮಸ್ಸು ಜಾಸ್ತಿ ಆಗುತ್ತೆ. ಒಳ್ಳೆ ವ್ಯೂಸ್ ಬರ್ತಾಯಿದೆಯಪ್ಪ, ಮಾಡೋಣ ಗುರುವೆ ಅಂಥೇಳಿ ಒಳ್ಳೊಳ್ಳೆ ವ್ಲಾಗ್ಸ್ಗಳನ್ನು ಪ್ಲ್ಯಾನಿಂಗ್ ಮಾಡ್ತೀನಿ. ಬೆಂಗಳೂರಿನಲ್ಲಿ ಯಾವ್ಯಾವುದು ನೋಡುವಂಥ ಜಾಗಗಳಿದ್ದಾವೆ ಅದನ್ನೆಲ್ಲ ರಿಸರ್ಚ್ ಮಾಡಿ ನಿಮ್ಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನೋಡೋಣ ಈ ವ್ಲಾಗಿಗೆ ಎಷ್ಟು ವ್ಯೂಸ್ ಬರುತ್ತೆ ಅಂತ. ಎಷ್ಟು ಬೇಜಾರಾಗಿದೆ ಅಂತಂದರೆ ವಾಚ್ ಟೈಮು 1400 ಏನೋ ಆಗಿತ್ತು, ಇವಾಗ 600ಕ್ಕೆ ಬಂದು ನಿಂತಿದೆ. ನಾನೇನು ಪ್ರಯತ್ನ ಮಾಡ್ತಾಯಿದ್ದೀನಿ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ತಾಯಿದೆ. ಇರಲಿ, ಓಕೆ ಅಣ್ಣ, ಸ್ವಲ್ಪ ದಾರಿ ಬಿಟ್ಬಿಡೋಣ, ಹೋಗ್ಬಿಡ್ತೀನಿ. ಈ ಮರಳಲ್ಲಿ ಓಡಿಸೋದು ಮಾತ್ರ ಭಾರಿ ಡೇಂಜರು. ಹೆವಿ ಸ್ಕಿಡ್ ಆಗುತ್ತೆ ಗೈಸ್. ಸ್ನೇಹಿತರೆ, ನಾನಿದ್ದೀನಿ ಡಾಕ್ಟರ್ ರಾಜ್ಕುಮಾರ್ ರೋಡ್. ಇನ್ನೇನು 9 ಕಿಲೋಮೀಟ್ರು ಬಾಕಿ ಇದೆ ಅಷ್ಟೇ ಮನೆಗೆ, ನನ್ನ ರೂಮಿಗೆ. ಬನ್ನಿ, ಲೆಟ್ಸ್ ಗೋ. ಪೆಟ್ರೋಲ್ ಅಂತೂ ಸಾಕಾಗ್ಬೋದು. ಮೆಜೆಸ್ಟಿಕ್ ನಿಲ್ದಾಣ ನಡಿಯೋಣ. ತಾವೆಲ್ಲರೂ ಕಮೆಂಟ್ ಮಾಡ್ತೀರಿ ತುಂಬ ಲಾಂಗ್ ಆಯಿತು ವಿಡಿಯೋ, ಶಾರ್ಟ್ ವಿಡಿಯೋ ಮಾಡಿ ಅಂತ. ಅದಕ್ಕೆ ಮಧ್ಯೆ ಎಲ್ಲ ಸ್ಕಿಪ್ ಮಾಡಿಬಿಟ್ಟೆ, ಬೇಜಾರು ಮಾಡ್ಕೊಬೇಡಿ. ಆಹಾ, ಏನು ನೆರಳಿದೆ ಗುರುವೆ, ಸಖತ್ತಾಗಿದೆ. ನಂದು ಬೈಕ್ದು ಇಂಜಿನ್ ಬ್ರೇಕ್ ಸ್ವಲ್ಪ ಕಡಿಮೆ ಇದೆ. ಅಯ್ಯೋ ಹೋಗ್ರವ ಮಾರಾಯರ, ಹೋಗ್ರಪ್ಪ. ನನ್ನ ಮಕ್ಕಳು ಏನು ಸಾಯ್ತಾರೋ. ಒಂದೊಂದು ಕಾರಲ್ಲಿ ಒಬ್ಬೊಬ್ಬರು ಓಡಾಡ್ತಾರೆ ಗೈಸ್. ಉರಿಯುತ್ತಾ ಇಲ್ವಾ ಹೇಳಿ? ಒಂದೊಂದು ಕಾರಲ್ಲಿ 4-5 ಜನ ಇದ್ದರೆ ಪರವಾಗಿಲ್ಲ, ಬೇಡ 2 ಇದ್ದರೆ ಪರವಾಗಿಲ್ಲ, ಬೇಜಾರಾಗಲ್ಲ. ಒಬ್ಬೊಬ್ಬರೇ ಗಾಡಿ ಓಡಿಸ್ಕೊಂಬರ್ತಾರೆ. ನನ್ನ ಮಕ್ಕಳಿಗೆ ಎಷ್ಟು ಕೊಬ್ಬಿರ್ಬೇಡ. ನಿಮಗೋಸ್ಕರ ಮೆಟ್ರೋ ಇದೆ. ಬೈಕ್ ತೊಗೊಂಡು ಓಡಾಡಬೇಕು. ಕಾರ್ ತೊಗೊಂಡು ಓಡಾಡ್ತೀರ ಒಬ್ಬೊಬ್ಬರೇ. ಎಷ್ಟು ಟ್ರಾಫಿಕ್ಗಳಾಗುತ್ತಾ. ಯಾವಾಗ ಒಬ್ಬೊಬ್ಬರಿಗೆ ಕಾರಲ್ಲಿ ಹೋಗೋದು ಅವಕಾಶ ಬಂದ್ ಮಾಡ್ತಾರೋ ಆವತ್ತು ಉದ್ಧಾರ ಆಗುತ್ತೆ ನೋಡ್ರಿ ಬೆಂಗಳೂರು. ಟ್ರಾಫಿಕ್ ಅವತ್ತು ನಿಯಂತ್ರಣ ಆಗುತ್ತೆ ಪಕ್ಕ. ಅಲ್ಲಿ ತನಕ ಹಿಂಗೆ. ಅಡ್ಡ ಬಂದ್ಬಿಡ್ತಾನೆ, ನೋಡ್ತಾ ಇದ್ದಾನೆ, ಆದರೂ ಬರ್ತಾನೆ ಕಳ್ಳನ ಮಕ್ಕಳು. ಹೊಟ್ಟೆಗೆ ಏನು ತಿಂತಾವೋ. ನಾವು ಎಷ್ಟೇ ಹುಷಾರಾಗಿದ್ದರೂ ಒಂದೊಂದ್ಸಲ ಯಾಮಾರ್ಬಿಡ್ತೀವಿ. ಏನು ಮಾಡೋಣ, ಈ ಆಟೋದವರು ಸಡನ್ನಾಗಿ ನುಗ್ಗಿಬಿಡ್ತಾರೆ ಗೈಸ್. ಎಲ್ಲರೂ ಹಂಗಲ್ಲ, ಒಬ್ಬೊಬ್ಬರು.
ಅಪ್ಪ ದೇವ್ರೆ, ಸರ್ಕಳಮ್ಮ, ಜಾಗ ಬಿಡು. ಹಿಂಗ ಓಕೆ. ಸಿಗ್ನಲ್ ಬಿದ್ದಿದೆ ಗೈಸ್. ಯವ್ವ, ಮನೆ ಹತ್ರನೇ ಇದ್ದೀನಿ. ಕೈಕಾಲೆಲ್ಲ ಇಷ್ಟು ದೂರ ಬಂದಲ್ಲ ಮನೆಯಿಂದ, ಏನೂ ತೊಂದರೆ ಆಗಿಲ್ಲ. ಇಲ್ಲಿ ಟ್ರಾಫಿಕಲ್ಲಿ ಮಾತ್ರ ಎಲ್ಲದೂ ಮಾತಾಡ್ತಾ ಇದೆ, ಬಾಡಿ ಪಾರ್ಟ್ಸ್ ಅಷ್ಟು ಮಾತಾಡ್ತಾ ಇದೆ. ಬಿಟ್ಬಿಡುವ ಅಂತ ಇದೆ. ಹಿಂಸೆ ಗುರುವೆ, ಹಿಂಸೆ. ಅಯ್ಯಪ್ಪ, ಟ್ರಾಫಿಕಲ್ಲಿ ಕೈಯೆಲ್ಲ ಉರಿ ಹತ್ಕೊಂಡ್ಬಿಡ್ತು. ಹ್ಯಾಂಡ್ ಗ್ಲೌಸ್ ತೆಕ್ಕೊಂಡಿದ್ದೀನಿ ಗೈಸ್, ಇಲ್ಲಾಂತಂದ್ರೆ ವ್ಲಾಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅವಾಗ ಆಫ್ ಮಾಡಬೇಕು, ಅವಾಗ ಆನ್ ಮಾಡಬೇಕು. ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಏನೂ ಕೆಲಸ ಮಾಡೋಕ್ಕಾಗಲ್ಲ. ಕೈಯೆಲ್ಲ ಸ್ವಲ್ಪ ಉರಿ ಹತ್ಕೊಂತು, ಅದಕ್ಕೆ ಸ್ವಲ್ಪ ಹ್ಯಾಂಡ್ ಗ್ಲೌಸ್ ತೆಗೆದೆ. ಟ್ರಾಫಿಕ್ ಅಲ್ವಾ, ನಮ್ಮದು ಗ್ರಿಪ್ ಸಿಗಲ್ಲ. ನಾನು ಹ್ಯಾಂಡ್ ಗ್ಲೌಸನ್ನು ಓನ್ಲಿ ಹೈವೇದಲ್ಲಿ ಮಾತ್ರ ಉಪಯೋಗಿಸೋದು. ಅಯ್ಯೋ ದೇವರೇ, ಬರ್ರಪ್ಪ ಹೋಗೋಣ. ಕ್ಯಾಮ್ರಾ ಬ್ಯಾಟ್ರಿ ಆಲ್ರೆಡಿ ಡೌನ್ ಆಗಿದೆ. ಗೊತ್ತಿಲ್ಲ ಗೈಸ್ ಎಲ್ಲಿ ತಂಗೆ ಬರುತ್ತೆ ಅಂಥೇಳಿ. ಸ್ನೇಹಿತರೇ ನೋಡಿ, ಲೂಲು ಮಾಲ್ ಹಿಂಗಿದೆ, ಸಖತ್ತಾಗಿದೆ. ಮಾಲ್ ಆಫ್ ಏಷ್ಯಾಕ್ಕೆ ಒಂದ್ಸಲ ಹೋಗಬೇಕು. ಆ್ಯಪಲ್ ಅವ್ರದ್ದು ಹೊಸ ಸ್ಟೋರು ಲಾಂಚ್ ಆಗಿದೆ ಅಂತೆ, ಆ್ಯಪಲ್ ಹೆಬ್ಬಾಳ ಅಂಥೇಳಿ. ಅದಕ್ಕೊಂದ್ಸಲ ಹೋಗಬೇಕು, ನೋಡೋಣ. ಲೂಲು ಮಾಲಿಗೂ ಹೋಗಿಲ್ಲ, ಏಷ್ಯಾ ಮಾಲಿಗೆ ಹೋಗಬೇಕು. ಹೆಬ್ಬಾಳದಲ್ಲಿದೆ ಅಂತ ಅನಿಸುತ್ತೆ ಮೋಸ್ಟ್ಲಿ, ಮಾಲ್ ಆಫ್ ಏಷ್ಯಾ. ನನಗೆ ಅನಿಸಿದ ಪ್ರಕಾರ ಬೆಂಗಳೂರಿನಲ್ಲೇ ದೊಡ್ಡ ಮಾಲ್ ಆಗಿರ್ಬೇಕದು. ಓಡು ಮೈಸೂರು ಓಡ ಇರೋಣ. ಆಯಿತು, ಇವಾಗ ನಾವು ಮೈಸೂರು ರೋಡನ್ನು ತಗೋಬೇಕು. ಅಣ್ಣ ಇರೋಣ. ಲಾಸ್ಟ್ ಟೈಮು ನಮ್ಮ ಸ್ನೇಹಿತರದ್ದು ಬ್ರೀಝಾ ತೊಗೊಂಬಂದಿದ್ದೆ. ಗಾಡಿನೇ ಈ ಥರ ಒದ್ದಾಡ್ತಾ ಇದ್ದೇನೆ. ಇನ್ನು ಕಾರಿನ ಅವಸ್ಥೆ ಏನಾಗಿರ್ಬೇಡ, ಕಾರ್ ಡ್ರೈವರ್ಗಳದ್ದು. ಅಯ್ಯೋ ಗುರುವೆ, ಕಾರಲ್ಲಿ AC ಹಾಕೊಂಡು ಆರಾಮಾಗಿ ಕುತ್ಕೋಬೋದು, ಆದರೆ ಟೆನ್ಷನ್ನು. ಹೊಸ ಗಾಡಿ ಬೇರೆ, ಎಲ್ಲಿ ಏನಾದರೂ ಟಚ್ ಆಗ್ಬಿಡುತ್ತೋ ಅಂತ ಭಯ. ಇದೇನಪ್ಪ ಇದು, ಗುಹೆ ಇದ್ದಂಗೆ ಐತೆ. ಕತ್ಲೆ. ಹೋಗ್ರ, ಏನ್ರಪ್ಪ ಮಾಡ್ತಾಯಿದ್ದೀರಾ? ಥೂ ಎಲ್ಲ ವ್ಯವಸ್ಥೆ ಎಲ್ಲಿಂದ ನೀರು ಬರ್ತಾಯಿದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಳ್ಳನ ಮಕ್ಕಳು. ಕೈ ನೋವು ಆಗಿದೆ. ಅಣ್ಣ ತೆಗಿತೀಯಣ್ಣ ನೀನು? ಕೈ ಕಾಲೆಲ್ಲ ಉರಿ ಹತ್ಕೊಂಡ್ಬಿಡ್ತು, ಬ್ರೇಕ್ ಬೇರೆ ತಾಗ್ತಿಲ್ಲ. ಸ್ವಲ್ಪ ನಿಧಾನಕ್ಕೆ ಹೋಗೋಣಪ್ಪ. ಈ ಕಾಲವನು ಯಾಕೋ ಭಾರಿ ಅಗ್ರೆಸ್ ಆಗವನೆ. ನಾವು ನಿಧಾನ ಹೋಗೋಣ. ಅಯ್ಯಪ್ಪ, ಭಾರಿ ಅಗ್ರೆಸ್ ಆಗವನೆ. ತುಳಿತಾವನೆ ಅವಾಗಿಂದ ಹೆವ್ವಿ ತುಳಿತಾವನೆ. ನಾವೇನು ಕಡಿಮೆ ಇಲ್ಲ ಬಿಡಿ. ಒಬ್ಬ ಸಂಗೊಳ್ಳಿ ರಾಯಣ್ಣ ಮೇಲು ಸೇತುವೆ ಹತ್ರ ಇದ್ದೀವಿ ನೋಡಿ. ಯಪ್ಪ ಭಗವಂತ, ಅಂತೂ ಬಂದ್ವಪ್ಪ. ಮೆಜೆಸ್ಟಿಕ್, ಬನ್ನಿ ಲೆಟ್ಸ್ ಗೋ, ಹೋಗೋಣ. ಅಯ್ಯೋ ದೇವ್ರೆ,
ಎಷ್ಟೊತ್ತು ಬೇಕಾಯ್ತು ಗುರುವೆ, ಒಂದು 20 ಕಿಲೋಮೀಟ್ರ್ ಬರೋಕ್ಕೆ. ಅಯ್ಯೋ ಸ್ನೇಹಿತರೆ, ಕ್ಯಾಮ್ರಾ ಎಷ್ಟೊತ್ತಿಗೆ ಆಫ್ ಆಗುತ್ತೋ ಗೊತ್ತಿಲ್ಲ, ಮನೆ ತನಕ ಬರುತ್ತೆ ಅಲ್ವಾ ಗೊತ್ತಿಲ್ಲ. ಆಲ್ರೆಡಿ ಬ್ಯಾಟ್ರಿ ಲೋ ಆಗಿದೆ ನೋಡೋಣ. ಓಹೋ, ಇನ್ನೊಂದು 30% ಇದೆ ಅಷ್ಟೇ ನೋಡಿ. ಮಧ್ಯ ಎಷ್ಟೋ ಸ್ಕಿಪ್ ಮಾಡಿದ್ದೀನಿ, ಆದರೂ ಕೂಡ ಬ್ಯಾಟ್ರಿ ಸಾಕಾಗ್ತಿಲ್ಲ. ಓಕೆ ಸ್ನೇಹಿತರೆ, ಅಂತೂ ಮನೆ ಹತ್ರನೇ ಇದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಿಗೆ ಮನೆ ಹೋಗಿ ಮುಟ್ಬಿಡ್ತೀವಿ, ರೀಚ್ ಆಗ್ತೀವಿ. ಫೈನಲ್ ಆಗಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ತಾಯಿಯ ಆಶೀರ್ವಾದದಿಂದ ನಮ್ಮೂರಿಂದ ಅಂದರೆ ಸಿದ್ದಾಪುರದಿಂದ ಬೆಂಗಳೂರಿಗೆ ಯಶಸ್ವಿಯಾಗಿ ಬಂದು ತಲುಪಿದ್ದೇವೆ. ಯಾರ್ಯಾರು ಪ್ರೇ ಮಾಡಿದ್ರೋ ಈ ಜರ್ನಿ ಆರಾಮದಾಯಕವಾಗಿರಲಿ ಅಂಥೇಳಿ ಯಾರ್ಯಾರು ಪ್ರೇ ಮಾಡಿದ್ರು ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಆ ತಾಯಿಯ ಆಶೀರ್ವಾದ ಇರಲಿ ತನಕ ಯಾವುದೇ ತೊಂದರೆ ಆಗಲ್ಲ. ನೋಡಿ ಇಲ್ಲಿ ಫುಲ್ ಮತ್ತೆ ಜಾಮ್. ಅಯ್ಯೋ, ರೆಡ್ಡು ಬ್ಲ್ಯಾಕು ಕಾಂಬಿನೇಷನ್ ಸಖತ್ತಾಗಿದೆ ಅಲ್ಲ ಥಾರ್ದು. ನಂಬರ್ ನೋಡ್ರಿ 0009 ಸಖತ್ತಾಗಿದೆ. ನಾವು ಸ್ಟ್ರೇಟ್ ಹೋಗೋದಾಗ ಇವಾಗ ಯಾವುದಕ್ಕೂ ಸ್ವಲ್ಪ ಲೆಫ್ಟಲ್ಲಿ ಇದ್ಬಿಡೋಣ. ಅಯ್ಯೋ, ಇಲ್ಲೂ ರೆಡ್ ಲೈನ್ ತೋರಿಸ್ತಾ ಐತೆ ಮುಂದ್ಗಡೆ ನೋಡಿ ಸ್ನೇಹಿತರೆ. ಪಿಕ್ಚರ್ ಅಭಿ ಬಾಕಿ ಹೇ ಮೇರಾ ದೋಸ್ತ್ ಅಂತ ಇದೆ. ಟ್ರಾಫಿಕ್ಕು ಅರ್ಧ ಈ ಟ್ರಾಫಿಕಲ್ಲೇ ಬಿಂದೋಗ್ಬಿಡ್ತೀವಿ ಬೆಂಗಳೂರಿನಲ್ಲಿ. ಅಯ್ಯಪ್ಪ, ಹೋಗಲಿ ಬಿಡಿ, ಟ್ರಾಫಿಕ್ ನೆಪದಲ್ಲಾದರೂ ಒಂದು 5 ನಿಮಿಷ ನಿಂತ್ಕೊಳ್ಳೋಣ. ಯಾವ ರೇಂಜ್ ಟ್ರಾಫಿಕ್ ಇದೆ ಅಂತಂದರೆ ನನ್ನ ಮಗಂದು ಇದನ್ನು ಕರೆಕ್ಟ್ ಹ್ಯಾಂಡ್ಲಿಗೆ ತಾಗುತ್ತಪ್ಪ, ತಿರ್ಸೋಕ್ಕೂ ಆಗಲ್ಲ. ಇವ್ವ ಕೈ ನೋವು ಇದ್ದಿದ್ದಕ್ಕೆ ಸಡನ್ನಾಗಿ ಹ್ಯಾಂಡ್ಲಿಗೆ ತಿರ್ಸೋಕ್ಕಾಗಲ್ಲ, ಒಂಥರ ಹಿಡ್ಕೊಂಡಂಗೆ ಆಗ್ಬಿಡುತ್ತೆ. ಬನ್ನಿ ಗೈಸ್, ಅಣ್ಣ ಫೋನಲ್ಲಿ ಬ್ಯುಸಿ. ಅಯ್ಯೋ ಎಷ್ಟು ಟ್ರಾಫಿಕ್ಗಳಿದ್ದಾವೆ ಅಂತಂದರೆ ನನ್ನ ಮೊಬೈಲ್ ಸ್ಕ್ರೀನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನ್ಯಾವಿಗೇಷನ್ ಯಾವನಲ್ಲೇ ಇಂಡಿಕೇಟ್ರ್ ಹಾಕೊಂಡು ಸಾಯಲೇ. ಇದ್ಯಾರು ಗ್ಲಾಸ್ ಸ್ಟಾರ್ ಅಂತೆ MG. ಅಯ್ಯೋ ಗುರುವೇ ಶಂಭುಲಿಂಗ. ಅಣ್ಣ ಇರು ಅಣ್ಣ, ಇಬ್ಬರು ತೆಗಿತೀರ ಹಂಗೆ? ಅಂತೂ ಒಂದು ಟ್ರಾಫಿಕ್ಕಿಂದ ಬಿಡುಗಡೆ ಆಯಿತು. ಒಯ್ ಅಣ್ಣ ಚೆನ್ನಾಗಿದೆ ಕಣಣ್ಣ. ಈ ಬಸ್ನವರು ತರಕಿ. ಹೋಗೋಕ್ಕಾಗುತ್ತಾ? ಆಗಲ್ಲ. ಇದ್ರೊಳಗೆ ನುಗ್ಸ್ಬಿಡೋಣ. ಅಯ್ಯೋ ಭಗವಂತ, ಮುಂದೇನೋ ಬಂದ್ಕೊಬಿಟ್ಟಿದ್ದೀನಿ. ನೀನು ಬಸ್ ಹೋಗಲಿ ತನಕ ಇಲ್ಲೇ ನಿಂತ್ಕೊಂಡು ಸಾಯ್ಬೇಕು. ಹೋಗ್ರ ಎಲ್ಲಿದ್ದೀವಿ? ಜಯಚಾಮರಾಜೇಂದ್ರ ಸರ್ಕಾರ ಪಾಲಿಟೆಕ್ನಿಕ್ ಕಾಲೇಜ್ ಆಗಿರ್ಬೇಕಿದು. ಚೆನ್ನಾಗಿದೆ. ಫುಲ್ಲು ಸೆಕೆ ಹತ್ಕೊಂಡ್ಬಿಡ್ತು ನೋಡಿ. ಇವಾಗ ಗಾಳಿ ಬರ್ತಾ ಇಲ್ವಲ್ಲ, ಫುಲ್ ಬಿಸಿ ಗಾಳಿ ಹೊಡಿತಾ ಇದೆ. ಇವಾಗ ಸ್ವಲ್ಪ ಹೆಲ್ಮೆಟಲ್ಲಿ ಸ್ವೆಟ್ ಆಗ್ತಾಯಿದೆ. ಆಮೇಲೆ ಸಿಗ್ಲಾ? ಸುಮ್ಮನೆ ಬ್ಯಾಟ್ರಿ ಲೋ ಆಗಿಬಿಡುತ್ತೆ. ಬ್ಯಾಟ್ರಿ ಸ್ವಲ್ಪನೇ ಇದೆ ಗೈಸ್, ಆಮೇಲೆ ಸಿಗ್ತೇನೆ ರೀ. ಸ್ನೇಹಿತರೆ, ಕಬ್ಬನ್ ಪಾರ್ಕ್ ಹತ್ರ ಇದ್ದೀವಿ ನಾವು. ಏನು ಟ್ರಾಫಿಕ್ ಅಂತೀರ ಸ್ನೇಹಿತರೆ? ಬರೀ 4 ಕಿಲೋಮೀಟ್ರ್ ಎಷ್ಟು ಒದ್ದಾಡಬೇಕು ಯಪ್ಪ ಈ ಕಾರು.
ಇಲ್ಲಿ ಒಂದು ಶಾರ್ಟ್ಸ್ ಮಾಡಿದ್ದೆ, ನಿಮ್ಗೆ ಗೊತ್ತಿದೆಯಾ ಇಲ್ವೋ ಗೊತ್ತಿಲ್ಲ. ಕಾರ್ನಲ್ಲಿ ಹೋಗಬೇಕಾದ್ರೆ ಒಂದು ಒಳ್ಳೆ ಶಾರ್ಟ್ಸ್ ಮಾಡಿದ್ದೆ, ಹಾಕಿದ್ದೀನಿ, ಆಲ್ರೆಡಿ ಇದೆ ನಮ್ಮ ಚಾನಲಲ್ಲಿ. ಓಕೆ ಬನ್ನಿ, ಸ್ವಲ್ಪ ತಂಪಾಯ್ತು ನೋಡಿ. ಇವಾಗ ಸ್ವಲ್ಪ ಕಬ್ಬನ್ ಪಾರ್ಕ್ ಹತ್ರ ಬಂದ್ವಲ್ಲ, ಹಸಿರು ದಟ್ಟವಾಗಿದೆ. ಸೊ ಸ್ವಲ್ಪ ತಂಪು ಕೂಲ್ ಆಗ್ತಾಯಿದೆ. ಹೆಲ್ಮೆಟ್ ಒಳಗಡೆಲ್ಲ ಸ್ವೆಟ್ ಆಗೋಯ್ತು ಬಿಡಿ ಈ ಥರ ಸೆಕೆಗೆ. ಇಲ್ಲಿ ನೋಡಿ, ಆಹಾ, ನಮ್ಮ ಬೆಂಗಳೂರಲ್ಲಿ ಒಳ್ಳೆ ವಾತಾವರಣ ಬೇಕು ಅಂದರೆ ಒಂದು ಇಲ್ಲಿ ಬರಬೇಕು, ಇಲ್ಲ ಅಂತಂದರೆ ಇದು ಲಾಲ್ಬಾಗ್. ನಮ್ಮ ಬೆಂಗಳೂರಲ್ಲಿ ಒಳ್ಳೆ ವಾತಾವರಣ ಬೇಕು ಅಂತಂದರೆ, ಹಸಿರು ನೋಡಬೇಕು ಅಂತಂದರೆ ಒಂದು ಕಬ್ಬನ್ ಪಾರ್ಕ್ ಹತ್ರ, ಇಲ್ಲ ಅಂತಂದರೆ ನಮ್ಮ ಲಾಲ್ಬಾಗ್ ಸಸ್ಯ ತೋಟಕ್ಕೆ ಬರ್ಬೇಕು ನೋಡಿ. ಒಳ್ಳೆ ಗಾಳಿ ಕುಡಿಬೇಕು ಅಂತಂದರೆ ಇಲ್ಲಿ ಬರಬೇಕು. ಅಣ್ಣ ಹೆಂಗೆ ಹೋಗಬೇಕು ಅಂತ ನಂಗೆ ಗೊತ್ತಾಗ್ತಾಯಿಲ್ಲ. ಹಾಂ ಆಯಿತು. ಇದು ಎಲ್ಲೆಲ್ಲೋ ತೋರಿಸ್ತಾ ಇತ್ತಲ್ಲ, ಒಂದು ಯೂಟರ್ನ್ ಹಾಕೊಂಬಿಡೋಣ. ಅಲ್ಲಿ ಹೋಗ್ಬೇಕಾಯ್ತು, ಒಂದು ಯೂಟರ್ನ್ ಹಾಕ್ಕೊಂಡು ಹೋಗ್ಬಿಡೋಣ ಬಾ. ಸುಮಾರು ದೂರ ಐತೆ ಗುರು, ಹಾಕ್ಕೊಂಡು ಹೋಗ್ಬಿಡೋಣ. ಬಾ 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 ಬಾಲೇ ನೀನು ಅಪ್ಪಣ. ಅಣ್ಣ ಕೆಳಗೆ ಬೇಡ. ಓ ಓ ಓ ಓ ಓ ಓ ರೀಸೆಂಟ್ರ್ ರೋಡು. ಹಾಗೆ ಯಾವ ಮಾಲ್ಯ ರೋಡು ಗೊತ್ತಾಗ್ತಾ ಇಲ್ವೇ. ಅಪ್ಪ ಇಲ್ಲೂ ಟ್ರಾಫಿಕ್ ಬರುವೆ. ರೋಡ್ ಕನ್ಫ್ಯೂಸ್ ಆಗೋಯ್ತು. ಸರಿಯಾಗಿ ತೋರಿಸ್ತಾನೆ ಇಲ್ಲ ಗೂಗಲ್ ಮ್ಯಾಪ್, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಅಂತೂ ಹೆಂಗೋ ತಪ್ಸ್ಕೊಂಡ್ಬಂದೆ. ಓಯ್ ಬ್ರೇಕ್ಕೆ ತಾಗ್ತಾಯಿಲ್ಲ ಗಾಡಿದು, ರಿಮ್ಮು ಫುಲ್ ಹೀಟ್ ಆಗಿಬಿಟ್ಟಿದೆ. ಅದಕ್ಕೆ ಮುಂದ್ಗಡೆ ಬ್ರೇಕು ಕರೆಕ್ಟಾಗಿ ತಾಗ್ತಾಯಿದೆ. ಡೇಂಜರ್ ಗುರುವೆ ಮುಂದ್ಗಡೆ ಬ್ರೇಕ್ ಅಪ್ಲೈ ಮಾಡಿದರೆ. ಹೇಳಿದೆ ನಮ್ಮ ಸ್ನೇಹಿತರಿಗೆ, ಹಿಂದ್ಗಡೆ ಬ್ರೇಕ್ ಕೇಬಲ್ ಚೇಂಜ್ ಮಾಡಿಬಿಡಪ್ಪ ಅಂತ. ಏನಾದರೂ ಬೇಡ ಬಿಡು, ಚೆನ್ನಾಗಿದೆ ಬಿಡು ಅಂತಾರೆ. ನಮಗೆ ಇಲ್ಲಿ ಹಿಂಸೆ ಅಂದರೆ ಹಿಂಸೆ. ಏನು ಮಾಡೋಣ, ದುಡ್ಡು ಕೊಡ್ತೀನಿ ಮಾಡೋ ಅಂತಂದ್ರೆ ಬೇಡ ಅಂತಾನೆ. ಸುಮ್ಮನೆ ಯಾಕೆ ದುಡ್ಡು ಹಾಳು ಮಾಡ್ಕೊತೀಯ ಅಂತ. ನಮ್ಮ ಹಿಂಸೆ ಯಾರಿಗೆ ಹೇಳೋಣ. ಓಕೆ, ಇಲ್ಲಂತೂ ಫುಲ್ಲು ಟ್ರಾಫಿಕ್ ಅಂತ. ಉಯ್ BMW X7 ಹೆಂಗಿದೆ ನೋಡಿ ಗಾಡಿ. ಬಾಂಬಾಟಾಗಿದೆ, ಬಾಂಬು. ಯಪ್ಪ ಅಂತೂ ತಪ್ಸ್ಕೊಂಬಂದೆ. ಸ್ವಲ್ಪ ಜಾಗ ಬಿಡ್ರೋ, ಹೋಗ್ಬಿಡ್ತೀನಿ. ಬೆಳಗಿಂದ ಗಾಡಿ ಓಡಿಸ್ತಾ ಇದ್ದೀನಿ, ಹೊಟ್ಟೆ ಬೇರೆ ತಾಳ ಆಗ್ತದೆ. ಓಂ ಭೂ ಕೈಲಾಸ. ಸ್ವಲ್ಪ ಜಾಗ ಬಿಟ್ಟರೆ ಸಾಕು, ನುಗ್ಗೇ ಬಿಡ್ತೀನಿ. ಅಯ್ಯಯ್ಯೋ ಹಕ್ಕು ಹಾಗೆ. ಏನಾರ ಜುಗಾಡು ಮಾಡಬೇಕು. ಅಯ್ಯೋ ಇವರೇನೆಲ್ಲ ಒಳ ನುಗ್ತಾವ್ರಲ್ಲ. ಅಣ್ಣ ಎಲ್ಲಿ ಹೋಗ್ತಾ ಇದ್ದಾರಣ್ಣ?
ಅಯ್ಯಯ್ಯೋ ನನ್ನ ಹೊಂಡಗಳಿದ್ದಾವೆ ಅಂದರೆ ಇರೋಣ ಹೋಗ್ಕೊಂಬಿಡ್ತೀನಿ. ಅಯ್ಯೋ ಏನಕ್ಕೆ ಸಾಯ್ತಾನೆ ಹಾಂ? ನಮ್ಗಾರು ಜಾಗ ಬಿಡು ಹೋಗಕ್ಕೆ, ನಾವು ಹೋಗ್ತೀವಿ. ಥ್ರಾಟಲ್ ಕೊಟ್ಟು 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 ಅವಾಗಿಂದ ಅಯ್ಯೋ ಟ್ರಾಫಿಕ್ ಸಾಕು ಸಾವು. ಬರೀ 2.7 ಕಿಲೋಮೀಟ್ರ್ ಇದೆ ಅಷ್ಟೇ ನನ್ನ ರೂಮಿಗೆ. ಎಷ್ಟು ಒದ್ದಾಡ್ತಾ ಇದೆ ನೋಡಿ. ಕೈ ಬೇರೆ ಸೆಕೆ ಹತ್ಕೊಂಡ್ಬಿಡ್ತಪ್ಪ. ಪ್ರತಿಭಾ ಜ್ಯುವೆಲ್ಲರ್ ಬಾ ಸ್ನೇಹಿತರೆ, ಫೈನಲಿ ಮನೆ ಹತ್ರ ಬಂದಾಯಿತು. ಇನ್ನೇನು 1 ಕಿಲೋಮೀಟ್ರ್ಗಳಿದೆ ಅಷ್ಟೇ. ಓಕೆನಾ? ಫುಲ್ ಸುಸ್ತಾಗೋಯ್ತು ಟ್ರಾಫಿಕಲ್ಲಿ. ಸ್ನೇಹಿತರೆ, ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಹಂಚ್ಕೊಳ್ಳಿ. ನಿಮಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಹಂಚ್ಕೊಳ್ಳಿ. ಓಕೆನಾ? ಹಾಗೆ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಹಾಗೇನೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಮರಿಬೇಡಿ. ಓಕೆ, ನನ್ನ ಕ್ಯಾಮ್ರಾದ ಬ್ಯಾಟ್ರಿ ಫುಲ್ಲು ಡೆಡ್ ಆಗ್ತಾಯಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಡೆಡ್ ಆಗುತ್ತೆ. ಅಯ್ಯಯ್ಯೋ ತಿರ್ಸೋಕ್ಕೆ ಬರ್ತಾಯಿಲ್ಲ. ಹೋಗೋಣ, ಸಾಯ್ಬೇಡ. ಸಾಯ್ತಾರಪ್ಪ ಸ್ನೇಹಿತರೆ. ಹಾಗಾದರೆ ನಾವು ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಓಕೆನಾ? ಇವತ್ತಿನ ಈ ರೈಡ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮೆ ಇಲ್ಲ ಅಂತ ಕೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್. ಬಾರ ಆರಾಮ್ ಎ ಸಿ ಹಾಕೊಂಡು ಕುತ್ಕೊಂಡ್ಬಿಡ್ತೀರಿ ಕಾರಲ್ಲಿ. ಹಾಂ, ಇದು ಬೇಕಾಗಿರೋದು. ಹಲೋ, ಹಾಂ, ಮನೆ ಹತ್ರ ಇದ್ದಿ? ಇಲ್ಲ, ಫುಲ್ ಟ್ರಾಫಿಕ್ಕು. ಮನೆ ಎದುರಿಗೆ ಇದ್ದಿ? ಹಾಂ, ಇಲ್ಲ ಊಟ ಮಾಡಿದ್ದಿಲ್ಲ, ಮಾಡ್ತೀಗ.
ಎಂತ ಇದ್ದ ಹಾಂ ಸರಿ ಪಾಪ. ಹೋಗ್ರು ಅಮ್ಮ ಗೋಮಾತೆ ಕಾಪಾಡವ್ವ ಅಂತ.